ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸುರೇಬಾನ ಗಾಂಧಿ ಭವನಕ್ಕೆ ಬೇಕಿದೆ ಕಾಯಕಲ್ಪ. ಚಿತಾಭಸ್ಮ ಸ್ಮಾರಕವು ಅವಸಾನದತ್ತ, ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿರುವ ಗಾಂಧೀಜಿ ಅವರ ಚಿತಾಭಸ್ಮ ಸ್ಮಾರಕ ಸ್ಥಳವನ್ನೇ ಮರೆತು ಬಿಟ್ಟಿದೆ. ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆಚರಣೆ ಸಂಭ್ರಮದಲ್ಲಿರುವ ಸರ್ಕಾರ ಗಾಂಧೀಜಿ ಸ್ಮರಣೆಗಾಗಿ ಬೆಳಗಾವಿ ಜಿಲ್ಲೆ ಅಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಚಿತಾ ಸ್ಮಾರಕ ಇರುವ ಸ್ಥಳಗಳನ್ನು ಕನಿಷ್ಠ ಪಕ್ಷ ಸ್ವಚ್ಛಗೊಳಿಸಿ ಅಲಂಕರಿಸಬಹುದಿತ್ತು. ಆದರೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಜಾನುಕುರುಡತನ ಪ್ರದರ್ಶಿಸುವಂತಿದೆ. ಗಾಂಧೀಜಿ ಚಿತಾಭಸ್ಮವನ್ನು ರಾಜ್ಯದ 19 ಜಿಲ್ಲೆಗಳಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಆ ಪೈಕಿ ರಾಮದುರ್ಗ ತಾಲೂಕಿನ ಸುರೇಬಾನ ಮನಿಹಾಳ ಗ್ರಾಮದ ದಿವಂಗತ ಬಸಪ್ಪ ಶಿರಣ್ಣವರ್ ಅವರು ದಾನವಾಗಿ ನೀಡಿದ 1.3 ಎಕರೆ ಜಮೀನಿನಲ್ಲಿ ಗಾಂಧಿ ಭವನ ನಿರ್ಮಿಸಿ ಚಿತಾಭಸ್ಮ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಗಾಂಧಿ ಭವನದಲ್ಲಿ ವಿಧಾಯಕ ಕಾಯಕ ಮಾಡಲು ನಿರ್ಮಿಸಿದ ಖಾದಿ ಕೈಮಗ್ಗ ಕೊಠಡಿ ಅಸ್ಥಿ ಪಂಜರದಂತೆ ಗೋಚರಿಸುತ್ತಿದೆ. ಸುರೇಬಾನದ ಗಾಂಧಿ ಭವನದಲ್ಲಿ ನಿರ್ಮಿಸಿದ ಗಾಂಧಿ ಚಿತಾಭಸ್ಮ ಸ್ಮಾರಕದ ಸ್ಥಿತಿ. ಗಾಂಧೀಜಿ ವಿಧಾಯಕ ಕಾರ್ಯ ಮುಂದುವರಿಸಲು ಹಾಗೂ ಗ್ರಾಮೀಣ ಬಡ ಕುಶಲಕರ್ಮಿಗಳಿಗೆ ಉದ್ಯೋಗ ನೀಡಲೆಂದು ಗಾಂಧೀಜಿ ಅವರ ಕಟ್ಟ ಅನುಯಾಯಿ ದಿವಂಗತ ನೀಲಕಂಠ ಜಿ ಗಣಾಚಾರಿ ಅವರ ನೇತೃತ್ವದಲ್ಲಿ ಗಾಂಧಿ ಸ್ಮಾರಕ ಸೇವಾಶ್ರಮ ಟ್ರಸ್ಟ್ ಅನ್ನು 1953ರಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ಈಗ ಸರಾಯಿ ಖಾನೆಯಾಗಿದೆ. ಸುರೇಬಾನದ ಗಾಂಧಿ ಭವನದಲ್ಲಿರುವ 42 ಕೈಮಗ್ಗಗಳೆಲ್ಲವೂ ಹಾಳು ಬಿದ್ದು ಹೋಗಿದೆ. ನೇಯ್ಗೆ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ. ಟ್ರಸ್ಟ್ ಹೆಸರಿಗಷ್ಟೇ ಇದೆ. ಗಾಂಧಿ ಭವನ ರಕ್ಷಿಸಲು ಯಾವೊಬ್ಬ ಜನಪ್ರತಿನಿಧಿಗಳು ಗಮನ ಹರಿಸಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಇನ್ನಾದರೂ ಮನಸ್ಸು ಮಾಡಿ ಗಾಂಧಿ ಚಿತಾಭಸ್ಮ ಸ್ಮಾರಕ ಸುತ್ತ ಉದ್ಯಾನವನ ನಿರ್ಮಿಸಬೇಕು. ಶಿಥಿಲಗೊಂಡಿರುವ ನಿರ್ಮಾಣ ಭವನವನ್ನ ಪುನಶ್ಚೇತನಗೊಳಿಸಬೇಕು. ಗಾಂಧಿ ಕೈಮಗ್ಗ ಪುನಶ್ಚೇತನಗೊಳಿಸಬೇಕು. ಗಾಂಧಿ ಭವನ ಅಭಿವೃದ್ಧಿಪಡಿಸಲು ಜನಪ್ರತಿನಿಧಿಗಳು ಮುಂದಾಗಬೇಕು. ಆ ಸ್ಥಳದಲ್ಲಿ ಜ್ಞಾನ, ಯೋಗ, ಸತ್ಸಂಗ, ಪ್ರವಚನ ಕಾರ್ಯಕ್ರಮಗಳನ್ನು ಸಂಘಟಿಸಿದರೆ ಗಾಂಧೀಜಿ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಎಂದು ನಿವೃತ್ತ ಪ್ರೊಫೆಸರ್ VN ಗೋಡ್ಕಿಂಡಿ, ಪ್ರಾಚಾರ್ಯರು, ರಾಮದುರ್ಗ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಒಂದು ಆನಂದದ ಸಂಖ್ಯೆ ಅಂದ್ರೆ 1924 ಒಳಗೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಬೆಳಗಾವಕ್ಕೆ ಬಂದಿದ್ದರು. ಈಗ 100 ವರ್ಷ ಆಯಿತು. ಈ ಅವಧಿಯೊಳಗೆ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ರಾಮದುರ್ಗ ತಾಲೂಕಿನ ಸುರೇಬಾನ ಮನಿಹಾಳದಲ್ಲಿ ಒಂದು ಚಿತಾಭಸ್ಮ ಅಲ್ಲಿ ಒಂದು ಭವನ ಇದೆ. ಆದರೆ ದುಃಖದಿಂದ ಹೇಳ್ಬೇಕಂತಂದ್ರೆ ಆ ಭವನ ಇವತ್ತು ಜೀರ್ಣಾವಸ್ಥೆಯೊಳಗೆ ಬಂದದ. ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮದ ಅದಕ್ಕೆ ಆ ಭವನವನ್ನು ಮತ್ತೆ ಏನು ಮಾಡಬೇಕಂದ್ರೆ ಒಳ್ಳೆಯ ಕಟ್ಟಡವನ್ನು ಮಾಡ್ಯಾರ. ಆ ಕಟ್ಟಡ ಒಂದೇ ಅಲ್ಲ, ಅಲ್ಲೇ ಮೇಲಿನ ಮೇಲೆ ಯೋಗ, ಸತ್ಸಂಗ ಮತ್ತು ಪ್ರವಚನ ಮತ್ತು ಭಾಷಣ ಈ ಪ್ರಕಾರವಾಗಿ ಅಲ್ಲಿ ಕಾರ್ಯಕ್ರಮಗಳು ಸದಾ ನಡ್ಕೋತ ಇದ್ದರೆ ಅದಕ್ಕೆ ಒಂದು ಪಾವಿತ್ರತೆ ಬರ್ತದೆ, ಅದಕ್ಕೆ ಒಂದು ಮಹತ್ವ ಬರ್ತದೆ. ಅದು ಒಂದು ಇತಿಹಾಸ ಪ್ರಸಿದ್ಧವಾಗುತ್ತೆ. ಅಲ್ಲೇ ಶಬರಿನೂ ಸಹಿತ ಇದ್ದಾಳೆ. ಕಾರಣ ಆ ಸ್ಥಳವನ್ನು ಸರ್ಕಾರದವರು ಹಾಗೂ ಸಾರ್ವಜನಿಕರು ಹೆಚ್ಚು ಲಕ್ಷ್ಯ ಕೊಟ್ಟು ಅದನ್ನು ಹೆಚ್ಚು ಅಭಿವೃದ್ಧಿಯನ್ನು ಬೇಗನೆ ಮಾಡ್ತೀನಿ ಅಂತ ನಾನು ಕಳಕಳಿಯಿಂದ ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೂ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಅದನ್ನು ಈಡೇರಿಸಿದಂಥ ನನಗೀಗ 81 ವರ್ಷ. ನಾನು ದಿನಾಲೂ ಭಗವದ್ಗೀತೆಯನ್ನು ತಪ್ಪದೇ ಓದುತ್ತೇನೆ. ಗಾಂಧೀಜಿಯವರ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಅವರ ಕೆಲವೊಂದು ಅಂಶಗಳನ್ನಾದರೂ ನಾನು ಅಳವಡಿಸ್ಕೊಂಡು ಬಂದೀನಿ. ಅದರಿಂದಲೇ ನನ್ನ ಆಯುಷ್ಯ ಹೆಚ್ಚಾಗ್ಯದ ಅಂತನ್ನುವಂಥ ಮಾತನ್ನು ಹೇಳಿ ಬಯಸ್ತೇನೆ. ನಾನು ನನ್ನ ವಿನಂತಿಯನ್ನು ಎಲ್ಲರೂ ಮಾನ್ಯ ಮಾಡ್ತೀರಿ. ಈ ನಾಳೆ ನಡೆಯುವಂಥ ಅಧಿವೇಶನೊಳಗೆ ಅದರ ಬಗ್ಗೆ ನೀವು ಕ್ರಮವನ್ನು ಕೈಗೊಳ್ತೀರಿ ಅಂತ ತಿಳ್ಕೊಂಡು ನಾನು ತಮ್ಮಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು.